ನಿಮ್ಗೆ ಚಿತ್ರಮಂದಿರಗಳ ಬಗ್ಗೆ ತಿಳ್ಕೋಬೇಕು ಅನ್ನುವ ಆಸಕ್ತಿ ಇದೆಯಾ? ಹಾಗಾದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಕೋಸ್ಟಲ್ ನೆಟ್ವರ್ಕ್ 90 ಅಂತ ಟೈಪ್ ಮಾಡಿ. ಅವಾಗ ಒಂದು ಪೇಜ್ ಬರುತ್ತೆ. ಪೇಜ್ ಅನ್ನ ಫಾಲೋ ಮಾಡಿ. ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಇರುವಂತಹ ಈ ಹಿಂದೆ ಇದ್ದಂತಹ ಚಿತ್ರಮಂದಿರಗಳ ಫೋಟೋ ಮಾಹಿತಿ ನಿಮ್ಗೆ ಲಭ್ಯವಾಗುತ್ತೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯೂಟ್ಯೂಬ್ ನಲ್ಲೂ ಕೂಡ ಚಿತ್ರಮಂದಿರಗಳ ಬಗ್ಗೆ ಪೋಸ್ಟ್ ಅನ್ನ ಹಾಕಲಾಗಿದೆ. ಇದನ್ನು ಕೂಡ ನೀವು ಕ್ವಿಕ್ ಆಗಿ ನೋಡಬಹುದು. ನಮಸ್ಕಾರ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಮೈಸೂರಿನ ಅವಳಿ ಚಿತ್ರಮಂದಿರಗಳು ದರಶಾಹಿಯಾಗಿದೆ. ಯಾವ್ದಂತ ಕೇಳಿದ್ರೆ ಮೈಸೂರಿನವರಿಗೆ ಗೊತ್ತೇ ಇದೆ, ಸ್ಟರ್ಲಿಂಗ್ ಹಾಗೆ ಸ್ಕೈಲೈನ್ ಚಿತ್ರಮಂದಿರ. ಒಂದು ಕಾಲದ ಇಂಗ್ಲಿಷ್ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾದಂತ ಚಿತ್ರಮಂದಿರ, ಜೊತೆಗೆ ಪರಭಾಷಾ ಸಿನಿಮಾಗಳನ್ನ ಹೆಚ್ಚಾಗಿ ಪ್ರದರ್ಶನ ಮಾಡ್ತಾ ಇದ್ದಂತಹ ನಗರದ ಅವಳಿ ಚಿತ್ರಮಂದಿರ. ಹಾಗಂದ ಮಾತ್ರಕ್ಕೆ ಕೇವಲ ಪರಭಾಷಾ ಸಿನಿಮಾಗಳಷ್ಟೇ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಇಲ್ಲ, ಕನ್ನಡ ಸಿನಿಮಾಗಳು ಕೂಡ ಇಲ್ಲಿ ಪ್ರದರ್ಶನವಾಗಿದೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಶ್, ಇತ್ತೀಚಿನ ದಿನಗಳಲ್ಲಿ ಶಿವಣ್ಣ, ವಿನೋದ್ ಪ್ರಭಾಕರ್, ರಕ್ಷಿ ಶೆಟ್ಟಿ, ಹೀಗೆ ಒಂದಿಷ್ಟು ಕನ್ನಡದ ಹೊಸಬರ ಸಿನಿಮಾಗಳಿಗೆ ಕೂಡ ಈ ಚಿತ್ರಮಂದಿರ ತನ್ನ ಪರದೆಯನ್ನ ನೀಡಿದೆ. ಇದು ಅವಳಿ ಚಿತ್ರಮಂದಿರ. ಹಾಗಾದ್ರೆ ಈ ಚಿತ್ರಮಂದಿರದ ವಿಶೇಷತೆ ಏನು ಅಂತ ನೀವು ಕೇಳ್ಬೋದು. 1974ರಲ್ಲಿ ಸ್ಟರ್ಲಿಂಗ್ ಚಿತ್ರಮಂದಿರ ಆರಂಭವಾದರೆ 1978ರಲ್ಲಿ ಸ್ಕೈಲೈನ್ ಚಿತ್ರಮಂದಿರ ಆರಂಭವಾಯಿತು. ಅದಾದ ಬಳಿಕ ಇಂಗ್ಲಿಷ್ ಸಿನಿಮಾಗಳು, ಹಿಂದಿ ಸಿನಿಮಾಗಳು ಈ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗ್ತಾ ಇತ್ತು. ಅಮಿತಾಬ್ ಬಚ್ಚನ್ ಅಭಿನಯದ ಡಾನ್ ಸಿನಿಮಾ ಇದೇ ಚಿತ್ರಮಂದಿರದಲ್ಲಿ ತೆರೆ ಕಂಡಿತ್ತು. ಜೊತೆಗೆ ಇಂಗ್ಲಿಷ್ನ ಕೋಬ್ರಾ, ಟೈಟಾನಿಕ್, ಜುರಾಸಿಕ್ ಪಾರ್ಕ್, ಹೀಗೆ ಜಾಕಿ ಚಾನ್ ನಟನೆಯ ಬಹುತೇಕ ಸಿನಿಮಾಗಳು ಈ ಅವಳಿ ಚಿತ್ರಮಂದಿರದಲ್ಲೇ ರಿಲೀಸ್ ಆಗಿತ್ತು. ಹೀಗಿರ್ಬೇಕಾದ್ರೆ 2019 ಕೊನೆಯಲ್ಲಿ ಕೋವಿಡ್ ಬಂತು. ಇದಾದ ಬಳಿಕ ಚಿತ್ರಮಂದಿರಕ್ಕೆ ಬೀಗ ಬಿತ್ತು. ಇದಾದ ಬಳಿಕ ಮೈಸೂರಿನಲ್ಲಿ ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳಿಗೆ ಬೀಗ ಬಿತ್ತು. ಮತ್ತೊಂದಿಷ್ಟು ಚಿತ್ರಮಂದಿರಗಳು ದರಶಾಹಿಯಾದವು. ಈ ಸಾಲಿಗೆ ಸ್ಟೆರ್ಲಿಂಗ್ ಆಗಿ ಸ್ಕೈಲೈನ್ ಚಿತ್ರಮಂದಿರ ಕೂಡ ಸೇರ್ಕೊಂಡಿದೆ. ಕರೋನಾಗಿಂತಲೂ ಹಿಂದೆ ಕೂಡ ಒಂದಿಷ್ಟು ಚಿತ್ರಮಂದಿರಗಳಿಗೆ ಬೀಗ ಬಿದ್ದಿವೆ, ಮತ್ತೊಂದಿಷ್ಟು ಚಿತ್ರಮಂದಿರಗಳು ದರಶಾಹಿಯಾಗಿವೆ. ಮೈಸೂರಿನಲ್ಲಿ ಹಿಂದೆ ಅನೇಕ ಚಿತ್ರಮಂದಿರಗಳಿತ್ತು. ಕರೋನಾದ ಬಳಿಕ ಯಾವೆಲ್ಲ ಚಿತ್ರಮಂದಿರಗಳಿಗೆ ಬೀಗ ಬಿತ್ತು, ಯಾವೆಲ್ಲ ಚಿತ್ರಮಂದಿರಗಳು ದರಶಾಹಿ ಆಯಿತು ಅನ್ನೋದನ್ನ ಆ ಸಂದರ್ಭದ ಎಪಿಸೋಡ್ನಲ್ಲಿ ನಾವು ಹೇಳಿದ್ವಿ. ಮೈಸೂರಿನಲ್ಲಿ ಕಣ್ಮುಚ್ಚಿದ ಚಿತ್ರಮಂದಿರಗಳು ಯಾವೆಲ್ಲ ಇದೆ ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಆದರೆ ಈ ಎಪಿಸೋಡ್ನಲ್ಲಿ ಸ್ಕೈಲೈನ್ ಹಾಗೆ ಸ್ಟೆರ್ಲಿಂಗ್ ಚಿತ್ರಮಂದಿರದ ಬಗ್ಗೆ ಹೇಳ್ತಾ ಇದ್ದೀವಿ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಚಿತ್ರಮಂದಿರ ದರಶಾಹಿ ಆಗ್ತಾ ಇರೋದು. ಹಾಗಾದ್ರೆ ಮುಂದೇನು ಅಂತ ಕೇಳಿದ್ರೆ ಅದೇ ವಾಣಿಜ್ಯ ಸಂಕೀರ್ಣ. ವಾಣಿಜ್ಯ ಸಂಕೀರ್ಣದಲ್ಲಿ ಚಿತ್ರಮಂದಿರ ಇರುತ್ತಾ ಇಲ್ವ ಅಂತ ಕೇಳಿದ್ರೆ ಸದ್ಯಕ್ಕೆ ಉತ್ತರ ಇಲ್ಲ. ಚಿತ್ರಮಂದಿರದವರು ಆಗುತ್ತೆ ಅಂತ ಹೇಳಿದ್ರು ಕೂಡ ವಾಣಿಜ್ಯ ಮಳಿಗೆಯಾಗಿ ಅದು ಉದ್ಘಾಟನೆ ಆಗುವವರೆಗೂ ಕೂಡ ನಂಬಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅದೆಷ್ಟೋ ಕಡೆಗಳಲ್ಲಿ ಇದೇ ಆಗಿರೋದು. ಚಿತ್ರಮಂದಿರ ಒಡೆದಾಗ ಹೇಳೋದು ಒಂದೇ, ಇಲ್ಲಿ ಮಾಲ್ ಆಗುತ್ತೆ, ಇಲ್ಲಿ 4 ಸ್ಕ್ರೀನ್ನ ಚಿತ್ರಮಂದಿರ ಆಗುತ್ತೆ ಅಂತ. ಅದಾದ ಬಳಿಕ ಕೇವಲ ಆಶ್ವಾಸನೆ ಅಷ್ಟೇ ಆಗಿರುತ್ತೆ. ಹಾಗಂದ ಮಾತ್ರಕ್ಕೆ ಈ ಚಿತ್ರಮಂದಿರ ದರಶಾಹಿ ಆಗುವಂತ ಸಂದರ್ಭದಲ್ಲಿ ಈ ಚಿತ್ರಮಂದಿರದ ಮಾಲೀಕರು ಇಲ್ಲಿ ಮಲ್ಟಿಪ್ಲೆಕ್ಸ್ ಆಗುತ್ತೆ ಅಂತ ಹೇಳಿದಾರ ಅಂತ ಕೇಳಿದ್ರೆ ಗೊತ್ತಿಲ್ಲ. ಅದರ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ. ಆದರೆ ಮೈಸೂರಿನಾದ್ಯಂತ ಈ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣ ತಲೆ ಎತ್ತಲಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಒಂದು ಕಾಲದ ಇಂಗ್ಲಿಷ್, ಹಿಂದಿ ಸಿನಿ ಪ್ರೇಕ್ಷಕರನ್ನ ರಂಜಿಸಿದ್ದಂತಹ ಅವಳಿ ಚಿತ್ರಮಂದಿರಗಳಾದ ಸ್ಟೆರ್ಲಿಂಗ್ ಹಾಗೆ ಸ್ಕೈಲೈನ್ ಚಿತ್ರಮಂದಿರ ಇತಿಹಾಸದ ಪುಟಗಳನ್ನ ಸೇರ್ಕೊಂಡಿದೆ. ಇವೆರಡು ಚಿತ್ರಮಂದಿರ ಇನ್ನು ಮುಂದೆ ನೆನಪಷ್ಟೆ. ನಮಸ್ಕಾರ. ನಿಮ್ಗೆ ಚಿತ್ರಮಂದಿರಗಳ ಬಗ್ಗೆ ತಿಳ್ಕೋಬೇಕು ಅನ್ನುವ ಆಸಕ್ತಿ ಇದೆಯಾ? ಹಾಗಾದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಕೋಸ್ಟಲ್ ನೆಟ್ವರ್ಕ್ 90 ಅಂತ ಟೈಪ್ ಮಾಡಿ. ಅವಾಗ ಒಂದು ಪೇಜ್ ಬರುತ್ತೆ. ಪೇಜ್ ಅನ್ನ ಫಾಲೋ ಮಾಡಿ. ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಇರುವಂತಹ ಈ ಹಿಂದೆ ಇದ್ದಂತಹ ಚಿತ್ರಮಂದಿರಗಳ ಫೋಟೋ ಮಾಹಿತಿ ನಿಮ್ಗೆ ಲಭ್ಯವಾಗುತ್ತೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯೂಟ್ಯೂಬ್ ನಲ್ಲೂ ಕೂಡ ಚಿತ್ರಮಂದಿರಗಳ ಬಗ್ಗೆ ಪೋಸ್ಟ್ ಅನ್ನ ಹಾಕಲಾಗಿದೆ. ಇದನ್ನು ಕೂಡ ನೀವು ಕ್ವಿಕ್ ಆಗಿ ನೋಡಬಹುದು. ನಮಸ್ಕಾರ.